ಒಬ್ಬಟ್ಟು ಮಾಡಬೇಕಾದ್ರೆ ಬೇಳೆ ಬೀಸಿದ ನೀರನ್ನ ಈ ರೀತಿ ಸೋಸ್ಕೋತೀವಲ್ಲ, ಇವತ್ತು ಇದೇ ಬೇಳೆ ಬೀಸಿದ ನೀರಲ್ಲಿ ಒಬ್ಬಟ್ಟು ಸಾರು ಮಾಡೋಣ. ಹಬ್ಬದ ದಿನಗಳಲ್ಲಿ ಒಬ್ಬಟ್ಟು ಮಾಡಿದಾಗ ಬೇಳೆ ಬೀಸಿದ ನೀರನ್ನ ವೇಸ್ಟ್ ಮಾಡ್ದಿರಾ ಈ ರೀತಿ ಒಬ್ಬಟ್ಟು ಸಾರು ಮಾಡಿ ಮುದ್ದೆ ಮೇಲೆ ತುಪ್ಪ ಹಾಕೊಂಡು ತಿಂತಿದ್ರೆ ಆಹಾ. ವೆಲ್ಕಮ್ ಬ್ಯಾಕ್ ಟು ಸಾಲ್ಟ್ ಅಂಡ್ ಪೆಪ್ಪರ್ ಯೂಟ್ಯೂಬ್ ಚಾನಲ್. ಹಾಗಿದ್ರೆ ತಡ ಯಾಕೆ, ಬನ್ನಿ ಏನೆಲ್ಲ ಬೇಕಾಗುತ್ತೆ ನೋಡೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಮೆಣಸು, 1 ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಜೀರಿಗೆ, ಕರಿಬೇವು ಸ್ವಲ್ಪ, 1 ಬಟ್ಲಲ್ಲಿ ತುರಿದಿರೋ ತೆಂಗಿನಕಾಯಿ, 2 ಈರುಳ್ಳಿ, 1 ಟೊಮೊಟೊ, ಬ್ಯಾಡಗೆ ಮೆಣಸಿನ್ಕಾಯಿ 10. ಒಬ್ಬಟ್ಟು ಸಾರಿಗೆ ಬೇಕಾಗೋ ಮಸಾಲೆನ ಮೊದಲು ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಕಾಳುಮೆಣಸು, ಜೀರಿಗೆ, ಮೆಂತ್ಯನ ಹಾಕೋತಿದ್ದೀವಿ. ನಂತರದಲ್ಲಿ ಕಟ್ ಮಾಡಿದಂಥ ಈರುಳ್ಳಿನ ಹಾಗೆ ಕರಿಬೇವನ್ನ ಹಾಕಿ ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಸಾಸಿವೆ ಜೀರಿಗೆ ಎಲ್ಲ ಸೀದೋದ್ರೆ ಸಾರಿನ ಟೇಸ್ಟು ಚೆನ್ನಾಗಿ ಬರೋಲ್ಲ. ಈಗ 10 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಕಟ್ ಮಾಡಿದಂಥ ಟೊಮೊಟೊನ ಹಾಕ್ಕೊಂಡು ಹಸಿ ಸ್ಮೆಲ್ಲು ಹೋಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ನಂತರದಲ್ಲಿ ತೆಂಗಿನ ತುರಿನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಲು ಬಿಡಬೇಕಾಗುತ್ತೆ. ಮಿಕ್ಸಿ ಜಾರ್ಗೆ ಬೇಯಿಸ್ಕೊಂಡಂಥ ಮಸಾಲೆ, ಒಬ್ಬಟ್ಟಿಗೆ ಬೇಯಿಸಿದ ಸ್ವಲ್ಪ ಬೇಳೆನ ಹಾಕ್ಕೊಂಡು ರುಬ್ಬೋದಕ್ಕೆ ಬೇಕಾಗೋಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕಾಗುತ್ತೆ. ಈಗ ಬೇಳೆ ಬೇಯಿಸಿದ ನೀರಿಗೆ ರುಬ್ಬಿದ ಮಸಾಲೆನ ಹಾಕೋಬೇಕು. ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡು ಅದರ ಹುಳಿನ ಸ್ವಲ್ಪ ಸೇರಿಸ್ಕೊತಿದ್ದೀವಿ. ಆಮೇಲೆ ರುಚಿಗೆ ಬೇಕಾಗಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟು ಹಾಕಿದ ಮಸಾಲೆ, ಉಪ್ಪು, ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾರು ಕುದಿಯೋವರೆಗೂ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಸಾಸಿವೆ, ಕರಿಬೇವು, ಸ್ವಲ್ಪ ಇಂಗು, ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾರಿಗೆ ಒಗ್ಗರಣೆ ರೆಡಿ. ಈಗ ಕುದೀತಿರೋಂಥ ಸಾರಿಗೆ ಒಗ್ಗರಣೆ ಹಾಕೋಬೇಕು. ನೋಡಿ, ಸಾರಿಗೆ ಒಗ್ಗರಣೆ ಬಿದ್ದ ತಕ್ಷಣ ಸಾರು ಗಮ್ಮಂತಿದೆ. ಒಂದು ಸಾರಿ ಟೇಸ್ಟ್ ನೋಡಿ, ಉಪ್ಪು ಹುಳಿ ಸರಿ ಇದೆಯಾ ಅಂತ. ನಾವು ಮಾಡಿರೋ ಸಾರು ಟೇಸ್ಟ್ ಕರೆಕ್ಟಾಗಿದೆ, ಹಾಗಾಗಿ ಉಪ್ಪು ಹಾಕೋತಿಲ್ಲ. ಬೇಕಿದ್ರೆ ನೀವು ಉಪ್ಪನ್ನ ಸೇರಿಸ್ಕೋಬೋದು. ಈಗ ನಾವೇನು ಮಾಡಬೇಕಂದ್ರೆ ತಡ ಮಾಡದೆ ಬಿಸಿ ಬಿಸಿ ಮುದ್ದೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಿರಬೇಕು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.